షుగర్ పేషెంట్స్ చపాతీ రోటీ కాకుండా సంతృప్తిగా రైస్ కూడా తినవచ్చు. డాక్టర్ రైస్, షుగర్ ఫ్రీ రైస్, డాక్టర్ రైస్, ಡಯಾಬಿಟಿಕ್ ರೈಸ್, ಶುಗರ್ ಪೆನ್ಸಲ್ ಬಿಎಂ, ಡಾಕ್ಟರ್ ರೈಸ್. ಸರ್ ನಾನು ಹಾಸನಿಂದ ಬಂದಿರೋದು. ಹಾಸನಲ್ಲಿ ನಾನು ಗೌರ್ಮೆಂಟ್ ಹಾಸ್ಪಿಟಲ್ ನರ್ಸಿಂಗ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಹಿಂಗೆ ಒಂದು ತಿರುಪತಿಗೆ ಹೋಗ್ಬೇಕು ಅಂತ ಹೇಳಿ ಪ್ಯಾಕೇಜ್ಗೆ ಅಂತ ನೋಡಿದಾಗ ಗೂಗಲಲ್ಲಿ ಸರ್ಚ್ ಮಾಡಿದಾಗ ಬಾಲಾಜಿ ಟ್ರಾವೆಲ್ಸ್ ಅನ್ನೋದೊಂದು ಗೂಗಲಲ್ಲಿ ಸರ್ಚ್ ಮಾಡಿ ಬಂತು. ಅದರಲ್ಲಿ ಒಬ್ಬರು ಫೋನ್ ಮಾಡಿಬಿಟ್ಟು ನನಗೆ ನೀವು ಬಾಲಾಜಿ ದರ್ಶನ ನಿಮಗೆ 3 ಅವರಲ್ಲಿ ಮಾಡಿಕೊಡ್ತೀವಿ, ಮಲ್ಟಿ ಆಕ್ಸೆಲ್ ಬಸ್ಸು, ಅದರಲ್ಲಿ ನಿಮಗೆ ವಿತ್ ಸ್ಲೀಪರು AC ಬಸ್ಸು ಅಂತ ಹೇಳ್ಬಿಟ್ಟು 3,350 ರೂಪಾಯಿ ದುಡ್ಡು ಇಸ್ಕೊಂಡ್ರು. ಅಲ್ಲಿ ಬೆಂಗಳೂರಿಗೆ ಬರೋ ತನಕ ನನಗೆ ಬರೀ ಮೆಸೇಜ್ ಅಷ್ಟೇ ಬಂದಿದ್ದು. ಬೆಂಗಳೂರು ಆನಂದರಾವ್ ಸರ್ಕಲಲ್ಲಿ ಪಿಕಪ್ ಮಾಡ್ಕೊಂಡಾಗ ನನ್ನ ಈ ಟಿಕೆಟ್ ಕೊಟ್ಟರು. ಈ ಟಿಕೆಟ್ ಕೊಟ್ಬಿಟ್ಟು ಇದರಲ್ಲಿ ಉಚಿತ ಧರ್ಮದರ್ಶನ ಅಂತ ಹೇಳಿದರು. ಅಲ್ಲಿ ಅವರು ನನಗೆ ಹೇಳಿದ್ದು ಒಂದು ಗಂಟೆಯಿಂದ ಮಿನಿಮಮ್ 3 ಅವರ್ಸಲ್ಲಿ ನಮಗೆ ದರ್ಶನ ಮಾಡಿಕೊಡ್ತೀವಿ ಅಂತ ಕರೆಸ್ಬಿಟ್ಟು ಮಾಡಿದ್ದು. ಇಲ್ಲಿಗೆ ಬಂದು ನೋಡಿದ್ರೆ ಈ ಟಿಕೆಟೇ ವ್ಯಾಲ್ಯೂ ಇಲ್ಲ, ಈ ಟಿಕೆಟ್ಗೆ ಬೆಲೆ ಇಲ್ದಂಗೆ ನಮಗೆ ಇದು ಮಾಡಿದ್ದಾರೆ. ಈಗ ನಾವು ಯಾರಿಗೆ ಹೇಳ್ಬೇಕು, ಏನು ಮಾಡಬೇಕು, ನೀವೇ ಮೀಡಿಯಾದವರಿಂದಲೇ ನಮಗೆ ಸಹಾಯ ಆಗಬೇಕು. 3,300 ರೂಪಾಯಿ ದುಡ್ಡು ಇಸ್ಕೊಂಡು 3 ಗಂಟೆಯಲ್ಲಿ ನಮಗೆ ದರ್ಶನ ಮಾಡಿಸ್ತೀನಿ ಅಂತ ಹೇಳಿ ಇಲ್ಲಿ ನಿಲ್ಲಕ್ಕೂ ನಮಗೆ ಜಾಗ ಮಾಡ್ದಂಗೆ ಮಾಡಿಕೊಟ್ಟಿದ್ದಾರೆ ನಮಗೆ. ಸರ್ ದರ್ಶನಕ್ಕೆ ಅಂತ ಇನ್ಕ್ಲೂಡಿಂಗು ಬೆಳಗ್ಗೆ ಬ್ರೇಕ್ಫಾಸ್ಟು, ಮಧ್ಯಾಹ್ನದ ಲಂಚು ವಿತ್ ದರ್ಶನದ್ದು 3ದು ಸೇರಿ ನಮ್ಮ ಹತ್ರ 3,350 ರೂಪಾಯಿ ದುಡ್ಡು ಇಸ್ಕೊಂಡಿದ್ದಾರೆ ಸರ್. ಸರ್ ಬೇರೆ ಎಲ್ಲ ಸರ್ಚ್ ಮಾಡಿದ್ವಿ ಸರ್. ಸರ್ಚಲ್ಲಿ ಅದರಲ್ಲಿ 2,500 ಆ ಥರ ಇತ್ತು. ಬಟ್ ಇವನ್ ಟ್ರಾವೆಲ್ಸಿಗೆ ಫೋನ್ ಮಾಡಿದಾಗ ಈ ಬಸ್ಸು ಈ ವರ್ಷ ಟ್ರಾವೆಲ್ಸ್ ಅಂತ ನಮ್ಗೆ ಹೇಳಿಲ್ಲ. ನಮಗೆ ಮಾತ್ರ ಹೇಳಿದ್ದು ನಿಮಗೆ ಪ್ಯಾಕೇಜು, ಅದರಲ್ಲಿ ಇನ್ಕ್ಲೂಡಿಂಗ್ ಬ್ರೇಕ್ಫಾಸ್ಟು, ಲಂಚು, ಆಮೇಲೆ ಇದು ಎಂಥದ್ದೇಳಿ ಧರ್ಮದರ್ಶನ VIP ದರ್ಶನ 3 ಅವರ್ ದರ್ಶನದಲ್ಲಿ ನಿಮ್ಮನ್ನು ಮುಗಿಸ್ಕೊಂಡು ಮತ್ತೆ ರಾತ್ರಿ 9:30 10 ಗಂಟೆ ಅಷ್ಟೊಂದು ನಿಮಗೆ ಬೆಂಗಳೂರಿಗೆ ರೀಚ್ ಮಾಡ್ತೀವಿ ಅಂತ ಹೇಳಿದ್ವಿ ಸರ್. సార్ నమస్కారం సార్. నిన్న టికెట్ బుక్ చేసుకుని వచ్చాము. మాది టోటల్ 10 నెంబర్ ఉన్నది. 2,300 రూపీస్ పర్ టికెట్, 1 టికెట్ దర్శనము ఇస్తామనేసి రేపు అవుతుంది అనేసి అక్కడ చెప్తున్నారు సార్. తిరుమలలో అట్లా అని చెప్తున్నారు. వీళ్ళు ప్యాక్ చేసి మాకి 10:36 నెంబర్ ఉంటారు ఆ బస్సులో. ఆ బస్సుని ఇక్కడ తీసుకొచ్చేసి ఇక్కడ దర్శనం పోవాలంటే 10,000 ఇస్తామంటే కూడా అది కూడా లేదు దర్శనం. అంత ఫాట్ చేస్తున్నారు సార్. ఫ్రాక్ ఆ టికెట్ వాళ్ళు మీకు ఏం చెప్పారు? దర్శనం అవుతుంది వచ్చేయండి, ఈ రోజు 12 గంటల వరకు దర్శనం లేదు, ఇచ్చేస్తారు, దర్శనం అవుతుంది. ఆల్రెడీ సాయంకాలం దర్శనం అయిపోతుంది, 4 o'clock మీరు వచ్చే రిటర్న్ ప్యాకేజ్ అని చెప్పారు సార్. ట్రావెల్స్ టికెట్ మీకు ఇచ్చి తొందరగా దర్శనం అయిపోతుంది చెప్పారు. అవును సార్. అంతేనా? దర్శనానికి ఎంత పే చేశారు మీరు? దర్శనంకి ఏమీ అమౌంట్ చేయలేదు, ఖాళీ ప్యాకేజ్ 2,300 రూపీస్ పర్ టికెట్ సార్. 1 టికెట్ ఓన్లీ ట్రావెల్స్ ఇచ్చారు. ఏ ఊరు నుంచి ఏ ఊరికి? ಬೆಂಗಳೂರು ಸರ್, ಕೃಷ್ಣರಾಜಪುರ. ಸರ್ ನಮಗೆ ದರ್ಶನ ಎಲ್ಲ ಸೇರಿ ವಿತಿನ್ 4 to 6 ಅವರ್ ದರ್ಶನ ಮಾಡಿಸ್ತೀವಿ. 2,500 ರೂಪಾಯಿ ಅಂತ ಹೇಳಿ ನನಗೆ 74 ವರ್ಷ ವಯಸ್ಸಾಗಿದೆ. ಅವ್ರು ಹೇಳಿ ಈ ಥರ ಕರ್ಕೊಬಂದು ಇಲ್ಲಿ ಇದು ಪೇಕ್ ಅಂತ ಹೇಳ್ತಾ ಇದ್ದಾರೆ. ಏನು ಮಾಡ್ಬೇಕು ಹೇಳಿ? ಸ್ವಾಮಿ ದರ್ಶನವೂ ಇಲ್ಲ, ವಯಸ್ಸಾಗಿ ನನಗೆ ಶುಗರು BP ಎಲ್ಲ ಇದೆ. ಏನು ಮಾಡ್ಬೇಕು ಹೇಳಿ? ಮಾತ್ರೆ ಎಲ್ಲ ಬ್ಯಾಗಲ್ಲಿದೆ. ನಾನು ಏನು ಮಾಡ್ಬೇಕು ಹೇಳಿ? ಈ ಬಸ್ಸಲ್ಲಿ ಏಜೆನ್ಸಿ ಇದನ್ನಲ್ಲ, ರಾತ್ರಿ ಬಸ್ ಹತ್ಬೇಕಾದ್ರೆ ಕೊಟ್ಟಿದ್ದು, ಇದು ಹುಷಾರಾಗಿ ಇಟ್ಕೊಳ್ಳಿ ಅಂತ ಹೇಳಿ ಇದನ್ನ 2,500 ರೂಪಾಯಿ ತೊಗೊಂಡಿದ್ದಾರೆ. ಮಂಜುನಾಥ್ GD ಅಂತ ನನ್ನ ಹೆಸರು, ರಿಟೈರ್ಡ್ ಬೆಸ್ಕಾಮ್ ಎಂಪ್ಲಾಯಿ ಇನ್ ಬೆಂಗಳೂರು ಅಂತ ಈ ಥರ ಮಾಡಿದ್ದಾರೆ. ಏನು ಮಾಡ್ಬೇಕು ಹೇಳಿ? ವಯಸ್ಸಾದವ್ರನ್ನ ತಂದಿಲ್ಲಿ ಬಿಟ್ಬಿಟ್ಟು ನಾನು ಮಾತ್ರೆಗಳೆಲ್ಲ ಅಲ್ಲಿ ಬ್ಯಾಗಲ್ಲಿದೆ, ಶುಗರು BP ಎಲ್ಲ ಇದೆ, ಹಾರ್ಟ್ ಪೇಷಂಟು. ಹಿಂಗಾಗಿಟ್ಟು ಏನು ಮಾಡ್ಬೇಕು ಹೇಳಿ? ನಾವು ಯಾರಿಗೆ ಕೇಳಬೇಕು, ಯಾರಿಗೆ ಹೇಳ್ಬೇಕು ಹೇಳಿ? ಅವ್ನು ಮೊದಲೇ ಹೇಳಿದ್ರೆ ಬರ್ತಾನೆ ಇರಲ್ಲ. ಇಲ್ಲ ಸರ್, ನಮಗೆ ಗೊತ್ತೇ ಇಲ್ಲ. ಇಲ್ಲಿ ಕ್ಯೂ ಹೋಗುತ್ತೆ, ಹೋಗಿ 4 to 6 ಅವರ್ ದರ್ಶನ ಆಗುತ್ತೆ. ನಾವು ಕ್ಯೂ ಓಡೋಡಿ ಬರ್ತಾ ಇದ್ದೀವಿ. ಈಗ ನೀವು ಹೇಳಿದ ಮೇಲೆ ನಮಗೆ ವಿಷಯ ಗೊತ್ತಾಗಿದ್ದು, ಇಲ್ಲಿ ತನಕ ನಮ್ಗೆ ವಿಷಯ ಗೊತ್ತಾಗ್ತಾ ಇರಲ್ಲ. ఇండియా పాకిస్తాన్ ఉద్రిక్తతలపై లేటెస్ట్ అప్డేట్స్ కోసం డౌన్లోడ్ చేసుకోండి RTV లైవ్ యాప్.